ಮತ್ತೆ ಬದುಕಿನ ಚಕ್ರ ತಿರುಗಿಸುವ ಸಾಮರ್ಥ್ಯ. ಬೆನ್ನುಹುರಿ ಅಪಘಾತಕ್ಕೊಳಗಾದವರಿಗೆ ಹೊಸ ಭರವಸೆಯ ಬೆಳಕು. ಕೊಪ್ಪಳ: ಬದುಕಿನ ಪಯಣದಲ್ಲಿ ಒಂದು ಅಪಘಾತ ಕೆಲವರ ದೇಹವನ್ನು ಮಾತ್ರವಲ್ಲ, ಅವರ ಕನಸುಗಳನ್ನೂ ಆತ್ಮವಿಶ್ವಾಸವನ್ನೂ ಕುಗ್ಗಿಸಿಬಿಡುತ್ತದೆ. ವಿಶೇಷವಾಗಿ ಬೆನ್ನುಹುರಿ ಅಪಘಾತಕ್ಕೊಳಗಾದ ವ್ಯಕ್ತಿಗಳಿಗೆ ಜೀವನವೇ ದೊಡ್ಡ ಸವಾಲಾಗಿ ಪರಿಣಮಿಸುತ್ತದೆ. ಇಂತಹವರ ಬದುಕಿನಲ್ಲಿ ಮತ್ತೆ ಆತ್ಮಸ್ಥೈರ್ಯ ತುಂಬಿ ಸ್ವಾವಲಂಬಿ ಜೀವನದತ್ತ ಕೊಂಡೊಯ್ಯುವ ಮಹತ್ವದ ಕಾರ್ಯವನ್ನು ಸಾಮರ್ಥ್ಯ ಬೆನ್ನುಹುರಿ ಅಪಘಾತವುಳ್ಳ ವ್ಯಕ್ತಿಗಳ ಸಾಮಾಜಿಕ ಪುನಶ್ಚೇತನ ಕೇಂದ್ರ ಮಾಡುತ್ತಿದೆ. ಅಪಘಾತದ ನಂತರ ನಿರಾಶೆಯಲ್ಲಿ ಮುಳುಗಿರುವ ವ್ಯಕ್ತಿಗಳಿಗೆ ಕೇವಲ ಚಿಕಿತ್ಸೆ ಮಾತ್ರವಲ್ಲದೆ, ಸಮಾಜದಲ್ಲಿ ಗೌರವಯುತ ಜೀವನ ನಡೆಸಲು ಬೇಕಾದ ತರಬೇತಿ, ಮಾರ್ಗದರ್ಶನ ಮತ್ತು ಮಾನಸಿಕ ಬಲವನ್ನು ನೀಡುವ ಉದ್ದೇಶದಿಂದ ಈ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಪ್ರಮುಖ ಸೌಲಭ್ಯಗಳು. ಸಾಮರ್ಥ್ಯ ಕೇಂದ್ರದಲ್ಲಿ ಬೆನ್ನುಹುರಿ ಅಪಘಾತಕ್ಕೊಳಗಾದವರಿಗೆ ವಿವಿಧ ರೀತಿಯ ಪುನರ್ವಸತಿ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಒದಗಿಸಲಾಗುತ್ತಿದೆ. ನಿಯಮಿತ ವ್ಯಾಯಾಮ ಮತ್ತು ದೈಹಿಕ ಪುನಶ್ಚೇತನ ಜೀವನ ಕೌಶಲ್ಯ ತರಬೇತಿ. ಅಂಗವಿಕಲತೆ ನಿಯಂತ್ರಣ ಮತ್ತು ನಿರ್ವಹಣೆ ಚೈತನ್ಯ ಗಾಲಿಕುರ್ಚಿ ಹಾಗೂ ಇತರೆ ಸಹಾಯಕ ಸಾಧನಗಳ ವ್ಯವಸ್ಥೆ. ಆಪ್ತ ಸಮಾಲೋಚನೆ ಮತ್ತು ಮಾನಸಿಕ ಬೆಂಬಲ ವಸತಿಯುತ ತರಬೇತಿ ಸೌಲಭ್ಯ. ಈ ಸೇವೆಗಳ ಮೂಲಕ ಅಪಘಾತದಿಂದ ಜೀವನದಲ್ಲಿ ಹಿಂದುಳಿದವರು ಮತ್ತೆ ಆತ್ಮವಿಶ್ವಾಸದಿಂದ ಸಮಾಜದ ಮುಖ್ಯವಾಹಿನಿಗೆ ಮರಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ. ದೇಣಿಗೆಯ ಮೂಲಕ ಸೇವೆಗೆ ಕೈಜೋಡಿಸಿ. ಸಾಮರ್ಥ್ಯ ಸಂಸ್ಥೆಯು ಸಮಾಜದ ಸಹೃದಯರು ಮತ್ತು ದಾನಿಗಳ ಸಹಕಾರದಿಂದ ತನ್ನ ಸೇವಾ ಕಾರ್ಯಗಳನ್ನು ವಿಸ್ತರಿಸುತ್ತಿದೆ. ನಿಮ್ಮ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಅಥವಾ ಇತರೆ ಮಹತ್ವದ ದಿನಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಬಯಸುವವರು ಸಂಸ್ಥೆಗೆ ದೇಣಿಗೆ ನೀಡುವ ಮೂಲಕ ಈ ಸೇವಾ ಕಾರ್ಯದಲ್ಲಿ ಭಾಗಿಯಾಗಬಹುದು. ಸಂಸ್ಥೆಗೆ ನೀಡುವ ದೇಣಿಗೆಗೆ ಆದಾಯ ತೆರಿಗೆ ಕಾಯ್ದೆ 1961ರ ಸೆಕ್ಷನ್ 80G ಅಡಿಯಲ್ಲಿ ತೆರಿಗೆ ವಿನಾಯಿತಿ ಸೌಲಭ್ಯವೂ ಲಭ್ಯವಿದೆ. ಬದುಕಿಗೆ ಹೊಸ ದಿಕ್ಕು. ಗಾಲಿಕುರ್ಚಿಯಲ್ಲಿದ್ದರೂ ಜೀವನ ನಿಲ್ಲುವುದಿಲ್ಲ ಎಂಬ ಸಂದೇಶವನ್ನು ಸಾರುತ್ತಿರುವ ಸಾಮರ್ಥ್ಯ ಕೇಂದ್ರ, ದೈಹಿಕ ಅಸಮರ್ಥತೆಯನ್ನು ಮಾನಸಿಕ ಶಕ್ತಿಯಾಗಿ ಪರಿವರ್ತಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿದೆ. ಸಮಾಜದ ಸಹಕಾರ ಮತ್ತು ಬೆಂಬಲದೊಂದಿಗೆ ಅನೇಕ ಕುಟುಂಬಗಳ ಬದುಕಿನಲ್ಲಿ ಆಶಾಕಿರಣವಾಗಿ ಬೆಳಗುತ್ತಿರುವ ಈ ಸಂಸ್ಥೆ ನಿಜಕ್ಕೂ ಹಲವರ ಬದುಕಿಗೆ ಹೊಸ ಅರ್ಥ ನೀಡುತ್ತಿದೆ. ವರದಿ: ಸುರೇಶ ಬಳಗಾನೂರು. ಸಂಪರ್ಕ: ವಸತಿಯುತ ತರಬೇತಿ ಕೇಂದ್ರ, ಹೊಸೂರು ಕ್ರಾಸ್, ರಾಷ್ಟ್ರೀಯ ಹೆದ್ದಾರಿ 50-13, ಇರಕಲ್ಲಗಡ ಹೋಬಳಿ. ಸಾಮರ್ಥ್ಯ ಕಚೇರಿ: ಫಿನಿಕ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಕುಷ್ಟಗಿ ರಸ್ತೆ, ಕೊಪ್ಪಳ 5. ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ವಿಕಲಚೇತನರನ್ನ ಪತ್ತೆ ಮಾಡಿ ಕಾರ್ಯನಿರ್ವಹಿಸ್ತಾ ಬಂದಿದೆ. ಇದರಲ್ಲಿ ಮುಖ್ಯವಾಗಿ ಸಾಮರ್ಥ್ಯ ಸಂಸ್ಥೆಯು ಆರಂಭಿಕ ಮನಸ್ಸಿಗೆ ಕಾರ್ಯಕ್ರಮಗಳು, ಸಾಲ ಸಹಕಾರ ಕೇಂದ್ರ, ಆರೈಕೆದಾರಿ ಕಾರ್ಯಕ್ರಮ, ಶ್ರವಣವಂತೆ ಮಕ್ಕಳಿಗೆ ಕಾರ್ಯಕ್ರಮ, ಬೆನ್ನುಹುರಿ ಅಪಘಾತ ಮತ್ತು ಪಾರ್ಶ್ವವಾಯು ಪೀಡಿತ ವ್ಯಕ್ತಿಗಳಿಗೆ ಕಾರ್ಯಕ್ರಮಗಳು ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದರು. 2013ನೇ ಸಾಲಿನಿಂದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಹೊಸೂರು ಕ್ರಾಸ್ನಲ್ಲಿ ಬೆಂಗಳೂರು ಸಂಸ್ಥೆಯಲ್ಲಿ ಫಿಸಿಯೋಥೆರಪಿ ಕೊಡ್ತೇವೆ, ಅಕ್ಯುಪಂಕ್ಚರ್ ಥೆರಪಿ, ಬ್ಯಾಲೆನ್ಸ್ ಎಕ್ಸಸೈಸ್, ಆಮೇಲೆ ಟ್ರಾನ್ಸ್ಫರ್ ಎಕ್ಸಸೈಸ್, ಮಸಲ್ ಸ್ಟ್ರೆಂಥನಿಂಗ್, ಗೈಡ್ ಟ್ರೈನಿಂಗ್, ವೀಲ್ ಚೇರ್ ವೀಲಿಂಗ್, ಆಮೇಲೆ ಇದಕ್ಕಿಂತ ಹೆಚ್ಚಿದಾಗಿ ಅವರಿಗೆ ಡೈಲಿ ಲಿವಿಂಗ್ ಸ್ಕಿಲ್ ಅಂತೀವಿ, ಅಂದರೆ ದಿನನಿತ್ಯದ ಕೆಲಸಗಳನ್ನು ಅವರು ಸ್ವತಂತ್ರವಾಗಿ ಹೇಗೆಲ್ಲ ಮಾಡ್ಕೋಬೇಕು ಆ ಒಂದು ಕೌಶಲ್ಯವನ್ನು ಈ ತರಬೇತಿಯಲ್ಲಿ ಕೊಡ್ತೇವೆ. ಈ ತರಬೇತಿಯಲ್ಲಿ ಯಾವೆಲ್ಲ ಪೇಷಂಟ್ಗಳು, ಯಾವ ಥರ ಇರ್ತಕ್ಕಂಥ ಪೇಷಂಟ್ಗಳನ್ನು ನೀವು ಟ್ರೀಟ್ಮೆಂಟ್ ಮಾಡ್ತೀವಿ? ಮುಖ್ಯವಾಗಿ ಬೆನ್ನುಹುರಿ ಅಪಘಾತ ಉಳ್ಳವರು ಅಂತ ಹೇಳ್ತೀವಿ ನಾವು. ಮರದಿಂದ ಬಿದ್ದವರು, ಬಿಲ್ಡಿಂಗಿಂದ ಬಿದ್ದವರು, ಕರೆಂಟ್ ಶಾಕ್ ಕಂಬದಿಂದ ಬಿದ್ದವರು, ಆಮೇಲೆ ಈ ಥರದ ಆಕ್ಸಿಡೆಂಟ್ ಆದವರು, ಈ ಥರದ ಕ್ಲೈಂಟ್ಸ್ ಎಲ್ಲ ಬರ್ತಾರೆ. ಇದ್ರ ಜೊತೆಗೆ ಸ್ಟ್ರೋಕು, ಲಕ್ವ ಅಂತೀವಲ್ಲ ನಾವು, ಪಾರ್ಶ್ವವಾಯು ಕ್ಲೈಂಟು, ಬ್ರೇನ್ ಇಂಜುರಿ ಕ್ಲೈಂಟ್ಸು, ಈ ಥರದ ಕ್ಲೈಂಟ್ಗಳೆಲ್ಲ ಇಲ್ಲಿ ಸರ್ವಿಸಿಗೆ ಬರ್ತಾರೆ. ನನ್ನ ಹೆಸರು ಮೆಹಬೂಬ್ ಅಂತ. ನನ್ನ ದೂರವಾಣಿ ನಂಬರು 9740952907. ವಿಳಾಸ ಬಂದ್ಬಿಟ್ಟು ಸಾಮರ್ಥ್ಯ ನಾಂದಿ ಸೋಷಲ್ ರಿಹ್ಯಾಬಿಲಿಟೇಷನ್ ಸೆಂಟರ್, ಹೊಸೂರು ಕ್ರಾಸ್, ಇರಕಲ್ಗಲ ಹೋಬಳಿ, ತಾಲೂಕು ಆ್ಯಂಡ್ ಜಿಲ್ಲಾ ಕೊಪ್ಪಳ. NH50ಯಲ್ಲಿ ಆಫೀಸ್ ಇರ್ತಕ್ಕಂಥದ್ದು. ಬಿಜಾಪುರ ಡಿಸ್ಟಿಕ್ ರೀ, ಬಸವನಬಾಗೇಡಿ ತಾಲೂಕು. ಏನಾಗಿತ್ತು ನಿಮಗೆ? ನಾವು ಬಿಲ್ಡಿಂಗಿಂದ ಬಿದ್ದಿದ್ದೇವೆ ರೀ. ಎಲ್ಲೋ ಕ್ರ್ಯಾಕ್ ಆಗಿ ನರ ಡ್ಯಾಮೇಜ್ ಆಗಿದೆ ರೀ. ಅದಕ್ಕೆ ಫಿಸಿಯೋಥೆರಪಿ ಇಲ್ಲಿ ತೊಗೋಬೇಕಂತ. ಫಿಸಿಯೋಥೆರಪಿ ಸಲುವಾಗಿ ಬಂದ್ರಿ. ಹೆಂಗೆ ಅನಿಸ್ತಾ ಇದೆ ನೀವು ಇಲ್ಲಿ ಬಂದು? ಇಲ್ಲಿ ಬಂದು ಮೊದಲ ಕುಂದ್ರಾಕ್ ಬರ್ತಿದ್ದಲ್ಲ ರೀ, ಈಗ ಕುಂದಿರ್ತೇವೆ ರೀ. ವೀಲ್ ಚೇರ್ ಮೇಲೆ ಅಡ್ಡಾಡ್ತೇವೆ ರೀ. ಇಲ್ಲಿ ವಾಕ್ ಮಾಡ್ತೇವೆ ರೀ, ಕ್ಯಾಲಿಪರ್ ಹಾಕೊಂಡು. ಈಗೆಲ್ಲ ಮೊದಲಿಕ್ಕಿಂತ ಎಲ್ಲ ಉತ್ತಮ, ಈಗೆಲ್ಲ ಸ್ವಲ್ಪ ಚೇತರಿಕೆ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಹಾಂ, ಚೇತರಿಕೆ. ಓಕೆ.
ಥ್ಯಾಂಕ್ ಯು. ಸ್ವಲ್ಪ ಹೆಲ್ಪ್ಫುಲ್ ಆಗಿದೆ. ಹ್ಞೂ ಅಂದರೆ ಬಡ್ಜೆಟ್ ಫ್ರೆಂಡ್ಲಿ ಫಸ್ಟ್, ಹ್ಞೂ ಹ್ಞೂ budget friendly, and they provide food and residence with the physiotherapy. These all three are included in one amount. ಆಯಿತಾ. ಆಗ ಏನಪ್ಪ ಅಂದರೆ ಇದು ನನಗೆ ಈಗ ನಾನು ಏಪ್ರಿಲ್ 4ಕ್ಕೆ ಸೇರಿದ್ದು, 2026 ಏಪ್ರಿಲ್ 4ಕ್ಕೆ ಸೇರಿದ್ದು. ಈಗ ಐ ಫೀಲ್ ಸಮ್ ಗುಡ್, ಬಟ್ ಐ ಕ್ಯಾನ್ ಫೀಲ್ ನಾನು ಓಕೆ, ಐ ಕ್ಯಾನ್ ರಿಕವರ್ ಅಂತ ಅನಿಸ್ತದೆ. ಮನೇಲಿ ಮಲ್ಕೊಂಡಿದ್ದಲ್ಲ, 5 years ಮಲ್ಕೊಂಡಿದ್ದೆ, 6th yearಗೆ ನಾನು ಬಂದೆ. ಈಗ ನನಗೆ ಅನಿಸ್ತಾ ಇದೆ ಓಕೆ, ಐ ಕ್ಯಾನ್ ರಿಕವರ್. ಅದು ಇತ್ತು, ನನಗೆ ಫೀಲ್ ಆಗುತ್ತಾ ಇತ್ತು, ನಾನು ರಿಕವರ್ ಆಗಬೇಕು ಅಂತ ತಲೆ ಇತ್ತು. ನೀವು ಲೇಟಾಗಿ ಮಾಧ್ಯಮ ಸಿಗಲಿಲ್ಲ. ನೀವು ಲೇಟಾಗಿ ಬಂದ್ರೂ ಸಹ ಒಂದು ಈಗ ಉತ್ತಮ ವೇದಿಕೆ ಸಿಗಲಿಲ್ಲ. ಫಾರ್ಮೆಟ್ ಬೇಕಲ್ಲ, ಸ್ಟೇಜ್ ಇರಲಿಲ್ಲ. ಅಲ್ಲಿ ಮನೆಯಲ್ಲಿ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದೆ, ಬಟ್ ಈಗ ಮಾಡಿಸೋಕ್ಕೆ ಏನು ಸರಿಯಾಗಿ ಸಿಗ್ತಿರ್ಲಿಲ್ಲ. ಇಲ್ಲೇ ಉತ್ತಮ ಅನ್ನಿಸ್ತಾ ಇದೆ. ಇಲ್ಲಿಗೆ ಬಂದ ಮೇಲೆ ಈಗ ಕಲಾ ಮಾಧ್ಯಮ ಅಂತ ಒಂದು ಟಿವಿಯಲ್ಲಿ ಇದು ಬರ್ತಾ ಇತ್ತು, ಯೂಟ್ಯೂಬರ್ ಪರಮೇಶ್ವರ್, ಅವನ್ನೇ ನೋಡಿ ಆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅಲ್ಲಿಂದ ಒಂದು ಸೇರಿದೆ. ನನಗೆ 2023 ಕಾಂಟ್ಯಾಕ್ಟ್ನಲ್ಲಿ ಇದ್ದೆ, ಬಟ್ ಡ್ಯೂ ಟು ಸಮ್ ಸರ್ಕಮ್ಸ್ಟೆನ್ಸಸ್ ಆಗಲಿಲ್ಲ ಬರೋಕ್ಕೆ. ಈಗ ಪರವಾಗಿಲ್ಲ, ಸೇರಿದ್ದೀನಿ. 2 monthsನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ನನಗೆ, ಇದೆ ಚೆನ್ನಾಗಿದೆ, ಪರವಾಗಿಲ್ಲ. ಈಗ ಉಳಿದ ಸಾರ್ವಜನಿಕರಿಗೆ ನೀವು ಏನು ಹೇಳಿಕ್ಕೆ ಬಯಸ್ತೀರಿ? ಈ ಥರ ಆದರೆ ಇಂಜುರಿಗಳಾದರೆ ನೀವು ಇಲ್ಲೇ ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಏನಿದೆ ಅದು ಬಂದು ಫಸ್ಟು ದೇಹ ಸ್ಥಿತಿ ಏನಿದೆ ಅದನ್ನು ಒಪ್ಕೋಬೇಕು. ಫಸ್ಟು ದೇಹ ಸ್ಥಿತಿ ಏನಿದೆ ಅದನ್ನು ಅವನು ಫಸ್ಟು ಒಪ್ಕೋಬೇಕು. ಅವ್ನು ಮಾನಸಿಕವಾಗಿ ಗಟ್ಟಿ ಇರಬೇಕು. ಏನಪ್ಪ ಅಂದರೆ ಏನಿದೆ ಅದು ಒಪ್ಕೊಂಡ ಫಸ್ಟು ಎತ್ಕೊ ಒಪ್ಕೊಳ್ಳೋಣ, ಆಮೇಲೆ ರಿಕವರಿ ನೋಡೋಣ. ಒಪ್ಕೊಳ್ಳದೆ ಹೋದ್ರೆ ಇನ್ನೇನು ಮಾಡೋದು? ಇಲ್ಲ ನಾನು ಏನೋ ಮಾಡ್ದೆ, ದೇವ್ರು ಮಾಡ್ದೆ, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಏನೋ ಒಂದು ಸರ್ಕಮ್ಸ್ಟೆನ್ಸಸ್ ಏನೋ ಆಗ್ಬಿಡ್ತು, ಆಗುತ್ತೆ, ಏನು ಮಾಡೋದು? ಒಪ್ಕೊಂಬಿಟ್ರೆ ಆಯಿತು. ಒಪ್ಕೊಂಬಿಡೋಣ ಫಸ್ಟು. ನಾವು ನಮ್ಮ ದೇಹ ಹೆಂಗಿದೆ, ಈ ಥರ ಆಗಿದೆ ಅಂತ ಒಪ್ಕೊಂಬಿಡೋದು ಫಸ್ಟು. ಆಮೇಲೆ ರಿಕವರಿಗೆ ಏನು ಮಾಡಬೇಕು, ಅದು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಐ ಆಮ್ ಟ್ರೈಯಿಂಗ್ ಟು ಡೂ ಬೆಸ್ಟ್ ವಿತ್ ದ ಹೆಲ್ಪ್ ಆಫ್ ದಿ ಸ್ಟಾಫ್ಸ್. ಐ ಆಮ್ ರಿಕವರಿಂಗ್. ಓಕೆ, ಥ್ಯಾಂಕ್ ಯು ಸರ್. ಎಲ್ಲಿಂದ ಬಂದಿರೋದು ಇಲ್ಲಿ ಥೆರಪಿ ಇದು ಸರ್? ತಾಲೂಕು ಮೇವುಂಡಿ. ಹೌದಾ, ಏನಾಗಿತ್ತು ನಿಮಗೆ? ನಾವು ಮರದ ಮೇಲಿಂದ ಕಾಲು ಜಾರಿ ಬಿದ್ದಿವಿ. ಮರದ ಮೇಲಿಂದ ಕಾಲು ಜಾರಿ ಬಿದ್ದಿದ್ರಿ. ಹೇಗೆ ಅನಿಸ್ತಾ ಇದೆ ನೀವು ಇಲ್ಲಿ ಬಂದುಬಿಟ್ಟು? ಮೊದಲಿಗೆ ಊರಲ್ಲಿದ್ದಾಗ ಕುಂದ್ರಕ್ಕೆ ಬರ್ತಿದ್ದಿಲ್ಲ. ಹಿಂದೆ ಸಪೋರ್ಟ್ ಡೆಸ್ಮೆಂಟ್ ಸ್ಟ್ಯಾಂಡ್ ಕುಂತ್ಕೊಂಡು ಊಟ ಮಾಡೋದನ್ನು ಮಾಡ್ತಿದ್ದೆ. ಇಲ್ಲಿ ನನ್ನ ಇಷ್ಟಕ್ಕೆ ನಾನೇ ಕುಂದ್ರೋದು, ಓಡಾಡೋದು, ಅಂತರ ಬಾತ್ರೂಮ್ ಹೋಗೋದು ನಾವು ಎಲ್ಲ ಉತ್ತಮ, ಎಲ್ಲ ಸ್ವಲ್ಪ ಚೇತರಿಕೆ ಆಗಿದೆ ಅನಿಸ್ತು. ನಮ್ಮ ಕೆಲಸ ನಾವು ಮಾಡ್ಬೋದು ಭರವಸೆ ಬಂದಿದೆ. ಥ್ಯಾಂಕ್ ಯು. ಇದು ಸಾಮರ್ಥ್ಯ ಕೊಪ್ಪಳ ಮತ್ತು DNA ಬೆಂಗಳೂರು ಒಂದು ಪ್ರಾಜೆಕ್ಟ್ ನಡಿಯಲ್ಲಿ ಸುಮಾರು 8 ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು 0 to 10 ಇರ್ತಕ್ಕಂಥ ಮಕ್ಕಳಿಗೆ CP, ID ಮತ್ತು ಆಮೇಲೆ ಆಟಿಸಮ್ ಈ ಥರ ಮಕ್ಕಳಿಗೆ ಏನಪ್ಪ ಅಂದರೆ ನಾವು ಈ ಒಂದು DNA ಮತ್ತು ಸಾಮರ್ಥ್ಯ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ. ಸುಮಾರು 2 ವರ್ಷಗಳ ಕಾಲ ಈ ಒಂದು 2 ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ಕೊತ ಬಂದು ಈಗ 3ನೇ ವರ್ಷ. ಈ ಒಂದು 3ನೇ ವರ್ಷದಲ್ಲಿ ಈ ಒಂದು DNA ಸಂಸ್ಥೆ ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ 8 ಜನ ಆರೈಕೆದಾರರು ಇಲ್ಲಿ ಇದ್ದಾರೆ ಸರ್. ಎಲ್ಲ ಮಕ್ಕಳ ತಾಯಂದಿರಿವರು. ಇವರು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. 2 ದಿನ ಮನೆ ಭೇಟಿ ಮಾಡ್ತಾರೆ, 1 ದಿನ ಕಮ್ಯುನಿಟಿ ಕ್ಲಿನಿಕ್ ಅಂದರೆ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನನ್ನು ತೆಗೆದುಕೊಂಡು ಅಲ್ಲಿ 15 ದಿನಕ್ಕೊಮ್ಮೆ ನಾವು ಸಪೋರ್ಟ್ ಮಾಡ್ತೀವಿ. ಅಲ್ಲಿ ಹೋಗ್ಬಿಟ್ಟು ಕ್ಲಿನಿಕನ್ನು ಮಾಡ್ತೀವಿ. ಸುಮಾರು 60 ಮಕ್ಕಳಿಗೆ ಏನಪ್ಪ ಅಂದರೆ ನಾವು ಕೆಲಸವನ್ನು ಮಾಡ್ತಾಯಿದ್ವಿ. ಇಷ್ಟೆಲ್ಲ ಇವರು ಸಸ್ಟೈನೇಬಲ್ ಆಗಬೇಕಾದ್ರೆ DNA ಸಂಸ್ಥೆ ಇವರಿಗೆ ಸಾಕಷ್ಟು ಎಕ್ಸ್ಪೋಜರ್ ವಿಸಿಟು ಮತ್ತು ಆಮೇಲೆ ಟ್ರೈನಿಂಗು ಮತ್ತು ಸಾಮರ್ಥ್ಯ ಸೀನಿಯರ್ ಕಡೆಯಿಂದ ಇವರಿಗೆ ಟ್ರೈನಿಂಗ್, ಸೀನಿಯರ್ ಸ್ಟಾಫ್ ಕಡೆಯಿಂದ ಟ್ರೈನಿಂಗು ಇವ್ರಿಗೆ ಆಗಿದ್ದರಿಂದ ಇವರು ಏನಪ್ಪ ಅಂದರೆ ಎಕ್ಸ್ಪರ್ಟ್ ಒಂದು ಅಸಿಸ್ಟೆಂಟ್ ಥೆರಪಿಸ್ಟ್ಗಳಾಗಿದ್ದಾರೆ. ನಮಗಿಲ್ಲಿ ಏನಪ್ಪ ಅಂದರೆ ಹೊಸ ತಾಲೂಕನ್ನು ರೀಚ್ ಆಗಲಿಕ್ಕೆ DNA ಸಂಸ್ಥೆ ಏನು ಮಾಡಿದೆಪ್ಪ ಅಂದ್ರೆ ಕನಗೇರಿಯನ್ನು ಆಯ್ಕೆ ಮಾಡ್ಕೊಂಡಿದೆ. ಹಾಗಾಗಿ ಈಗ ಒಂದು 3 ದಿನ ಆಯ್ತು ಸರ್ ಇಲ್ಲಿ ಸ್ಟಾರ್ಟ್ ಆಗಿ. ಇಲ್ಲಿಗೆಲ್ಲ ಇವತ್ತು ಸೆಟ್ರೇಟ್ ಮಾಡಿದ್ದೀವಿ. ಕನಗೇರಿ ಭಾಗದಲ್ಲೆಲ್ಲ ನಾವು ಅಸೆಸ್ಮೆಂಟ್ ಮಾಡಿ ಈಗ ಒಂದು 20 ಮಕ್ಕಳದ ಒಂದು ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಆ ಮಕ್ಕಳು ಕೂಡ ಇಲ್ಲಿಗೆ ಬಂದು ಸರ್ವಿಸನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ ಸರ್. ನಿಮ್ಗೆ ಸಂಪರ್ಕ ಮಾಡಬೇಕಾದ್ರೆ ಸಂಪರ್ಕ ಮಾಡಬೇಕಾದ್ರೆ ಈ ಒಂದು ಸಾಮರ್ಥ್ಯ ಸಂಸ್ಥೆದ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಸರ್. ಅದು ಆ ನಂಬರನ್ನು ಇದು ಹೇಳಿ ಸರ್. ಹೆಲ್ಪ್ಲೈನ್ ಹೌದ್ರಿ? ಸರ್, ಇವ ವಿಳಾಸ ಇದು ಸಾಮರ್ಥ್ಯ ಕೊಪ್ಪಳ ಮತ್ತು DNA ಬೆಂಗಳೂರು ಪ್ರಾಜೆಕ್ಟ್ ಅಡಿಯಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇರೋದು. ಸಂಪರ್ಕಿಸುವ ಒಂದು ವಿಳಾಸ ಏನಪ್ಪ ಅಂದ್ರೆ
ಸಾಮರ್ಥ್ಯ ಕೊಪ್ಪಳ ಫಿನಿಕ್ಸ್ ಪೆಟ್ರೋಲ್ ಬಂಕ್. ಆಮೇಲೆ ಇಲ್ಲಿ ಕಣಗೇರಿ ಭಾಗದಲ್ಲಿ ಯಾತಪ್ಪ ಅಂದ್ರೆ ನಾಂದಿ ಸೋಷಿಯಲ್ ರಿಹಾಬಿಟೇಷನ್ ಸೆಂಟರ್ ಹೊಸೂರು ಕ್ರಾಸ್ NH 50 ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ. ಓಕೆ, ಥ್ಯಾಂಕ್ ಯು.